ಕಾರ್ಯಕರ್ತರ ಮೇಲೆ ನಮ್ಮ ಪಾರ್ಟಿ ನಿಂತಿರೋವಂಥದ್ದು, ಲೀಡರ್ಗಳ ಮೇಲೆಲ್ಲ. ಈ ಕಾಂಗ್ರೆಸ್ಸು ಅವ್ರ ವಂಶದ ಮೇಲೆ ನಿಂತಿರೋದು. ಸೋನಿಯಾ ಗಾಂಧಿ, ಇಂದಿರಾ ಗಾಂಧಿ, ರಾಹುಲ್ ಗಾಂಧಿ ಅವ್ರ ವಂಶದ ಮೇಲೆ ನಿಂತಿರೋ ಪಾರ್ಟಿ. ಅಲ್ಲಿ ಮೆಂಬರ್ಶಿಪ್ ಆದ್ರೂ ನಡೆಯುತ್ತೆ, ಅದು ಆಗದಿದ್ರೂ ಪರವಾಗಿಲ್ಲ. ಆದರೆ ನಮ್ಮ ಪಾರ್ಟಿ ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಇದ್ದರು, ಮುರಳಿ ಮನೋಹರ್ ಜೋಶಿ ಇದ್ದರು, ಲಾಲ್ ಕೃಷ್ಣ ಅದ್ವಾನಿ ಇದ್ದರು, ಈಗ ನರೇಂದ್ರ ಮೋದಿಯವರಿದ್ದಾರೆ. ಅದರಿಂದ ಈ ಬಾರಿ ಕಳೆದ ಬಾರಿಗಿಂತ ಅಂದರೆ ದೇಶದಲ್ಲೇ, ದೇಶ ಅಲ್ಲ ಪ್ರಪಂಚದಲ್ಲೇ ನಮ್ಮದು ಮೆಂಬರ್ಶಿಪ್ ಇರತಕ್ಕಂಥ ಪೊಲಿಟಿಕಲ್ ಪಾರ್ಟಿಯಲ್ಲಿ ನಾವೇ ನಂಬರ್ 1 ಆಗಬೇಕು. ಆ ದೃಷ್ಟಿಯಿಂದ ಈ ಅಭಿಯಾನವನ್ನು ನಾವು ಮಾಡ್ತಾ ಇದ್ದೀರಿ. ಅದಕ್ಕೋಸ್ಕರ ಇವತ್ತು ನಾನು ಪ್ರವಾಸನೂ ಕೂಡ ಬಂದಿದ್ದೀನಿ ಹಾಸನ ಜಿಲ್ಲೆಗೆ. ಯಡಿಯೂರಪ್ಪನವರು ಸಿಎಂ ಇರುವಾಗ ಅವರು ಸಚಿವರು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದಾರೆ. ಕುಮಾರಸ್ವಾಮಿ ಅವರ ರಿಲೇಟೆಡ್ ಸಂಬಂಧಪಟ್ಟಂಗೆ ಡಿನೋಟಿಫಿಕೇಶನ್ ಮಾಡಿದ್ರು. ಈಗೇನು ಹೇಳ್ತಾರೆ ಬಿಜೆಪಿ ನಾಯಕರು? ಇದ್ರ ಬಗ್ಗೆ ದಾಖಲೆ ತಗೊಂಡೋಗಿ ರಾಜ್ಯಪಾಲರು ಕೊಡಲಿ ಅಂತೇಳಿ ಕಾಂಗ್ರೆಸ್ ಅವರು ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ಇದಕ್ಕಿಂತ ದೊಡ್ಡ ಎಕ್ಸಾಂಪಲ್ ಇಲ್ಲ. ಇದು 2009 ಆಗಿರೋವಂಥದ್ದು ಇರ್ಬೋದು, 2009 ಅಥವಾ 10. ಎಷ್ಟು ವರ್ಷ ಆಯಿತು? 14-15 ವರ್ಷ ಆಯಿತು. ಕುಮಾರಸ್ವಾಮಿಯವರು ಕಾಂಗ್ರೆಸ್ ಜೊತೆನೇ ಹೊಂದಾಣಿಕೆ ಮಾಡಿಕೊಂಡು ಮುಖ್ಯಮಂತ್ರಿಗಳು ಆಗಿದ್ದರು. ಆವಾಗ ಇವರೆಲ್ಲ ಯಾರ್ಯಾರು ಪ್ರೆಸ್ ಮೀಟ್ ಮಾಡಿದಾರೋ ಇವರೆಲ್ಲ ಮಂತ್ರಿಗಳಾಗಿದ್ದರು. ಅವಾಗ ಯಾಕೆ ಕ್ವಶನ್ ಮಾಡಲಿಲ್ಲ? ಅವಾಗ ಪ್ರೀತಿ ಇತ್ತು, ಕ್ವಶನ್ ಮಾಡಿಲ್ಲ. ಈಗ ದ್ವೇಷ ಆಗಿದೆ, ಅದಕ್ಕೆ ಕ್ವಶನ್ ಮಾಡ್ತಾ ಇದ್ದಾರೆ ಅಷ್ಟೇ. ಅದರಿಂದ ನಾವು ತಗೊಂಡೋಗಿ ಕಂಪ್ಲೇಂಟ್ ಕೊಡೋವಂಥ ಪ್ರಶ್ನೆ ಇಲ್ಲ. ನೀವೇ ಅಧಿಕಾರದಲ್ಲಿದ್ದರಲ್ಲ, ಅವಾಗ ನೀವು ಯಾಕೆ ಕೊಡಲಿಲ್ಲ? ಅಲಯನ್ಸ್ ಇದ್ದಾಗ. ಮತ್ತು ಇದು ಹಳೆಯ ಕೇಸು, ಭಾಳ ಹಳೆಯ ಕೇಸ್ ಇದು. ಈಗಾಗಲೇ ಕುಮಾರಸ್ವಾಮಿ ಅವರು ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಈಗ ಅವ್ರದ್ದು ಸರ್ಕಾರ ಇದೆ. ಕಳೆದ 15 ತಿಂಗಳಲ್ಲಿ ಅಭಿವೃದ್ಧಿ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಇವರಿಗೆ. ಇಡೀ ರಾಜ್ಯದಲ್ಲಿ ಒಂದು ಕಡೆನೂ ಹೊಸ ಕೆಲಸ ಕಾರ್ಯ ಯಾವುದು ಪ್ರಾರಂಭ ಆಗ್ತಾಯಿಲ್ಲ. ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ. ರೈತರದ್ದು ಹಾಲಿನ ಸಬ್ಸಿಡಿ ಕೊಡಬೇಕು, ಅದು ಕೂಡ 1,000 ಕೋಟಿಗೂ ಜಾಸ್ತಿ ಪೆಂಡಿಂಗ್ ಉಳಿದಿದೆ, ಕೊಟ್ಟೇ ಇಲ್ಲ. ಒಂದು 10 ತಿಂಗಳಿಂದ ಕೊಟ್ಟಿಲ್ಲ. ಮತ್ತು ಇವ್ರ ಮೇಲೆ ಭ್ರಷ್ಟಾಚಾರದ ಆಪಾದನೆಗಳು ಕಳೆದ 3-4 ದಿನದಿಂದ ಕಂಟಿನ್ಯೂಸ್ ಬರ್ತಾ ಇದೆ, ತಿಂಗಳಿಂದ. ಈಗಾಗಲೇ ಅದು ತನಿಖೆಗೂ ಕೋರ್ಟ್ಗಳಲ್ಲಿದೆ. ಇದನ್ನು ಡೈವರ್ಟ್ ಮಾಡಬೇಕು. ಬಿ ಜೆ ಪಿಯವ್ರ ಮೇಲೂ ನಾವು ಕೇಸ್ ಹಾಕಿದ್ರೆ ಇದು ಡೈವರ್ಟ್ ಆಗುತ್ತೆ, ಆ ದೃಷ್ಟಿಯಿಂದ ಮಾಡ್ತಾ ಇದ್ದಾರೆ. ಅದಕ್ಕೆ ಬಿ ಜೆ ಪಿ ಏನು ಎದುರೋ ಪ್ರಶ್ನೆನೇ ಇಲ್ಲ. ಅವರೇನು ಭಾಳ ಇಲ್ಲೇ ಅಧಿಕಾರದಲ್ಲೇ ಗೂಟ ಹೊಡ್ಕೊಂಡು ಭಾಳ ದಿನ ಇರ್ತಾರೆ ಅಂತ ತಿಳ್ಕೊಂಡಿದ್ದಾರೆ. ಅವ್ರ ಪಾರ್ಟಿ MLAಗಳೇ ಆಗಲೇ ಈ ಸರ್ಕಾರ ಭಾಳ ದಿನ ಇರಲ್ಲ ಅಂತ ಹೇಳ್ತಾ ಇದ್ದಾರೆ. ಸ್ವತಃ ಮುಖ್ಯಮಂತ್ರಿನೂ ಹೇಳಿದ್ದಾರೆ, ಉಪಮುಖ್ಯಮಂತ್ರಿನೂ ಹೇಳಿದ್ದಾರೆ, ನಮ್ಮ ಸರ್ಕಾರನ ಬೀಳ್ಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ. ಅಂದರೆ ಅವ್ರಿಗೆ ಡೌಟ್ ಔಟಿದೆ. ಎಷ್ಟು ದಿನ ಇರ್ತೀರ ನೀವು? ಎಷ್ಟು ತಿಂಗಳಿರ್ತೀರ? ಬದಲಾದ ಮೇಲೆ ಉಪ್ಪು ತಿಂದವರು ನೀರು ಕುಡಿಲೇಬೇಕಲ್ಲ. ನಿಮಗೂ ತಿರುಗ್ಬೋಣ ಆಗೇ ಆಗ್ತದೆ. ಅದರಿಂದ ದ್ವೇಷದ ರಾಜಕಾರಣ ಬಿಟ್ಟು ನಿಮ್ಮ ಮೇಲೆ ಬಂದಿರೋವಂಥ ಆಪಾದನೆಗಳೇನಿದೆ ಅದಕ್ಕೆ ದಾರಿ ಹುಡುಕೊಳ್ಳಿ. ಫಸ್ಟು ಆಡಳಿತ ಪಕ್ಷ, ನಾವು ವಿರೋಧ ಪಕ್ಷ ಇರೋವಂಥದ್ದು. ನಿಮ್ಮ ಮೇಲೆ ಆಪಾದನೆ ಮಾಡೋಕ್ಕೆ ನಮ್ಮನ್ನು ಜನ ಅಲ್ಲಿ ವಿರೋಧ ಪಕ್ಷವಾಗಿ ಕೂತಿರ್ಸಿರೋದು. ಅದಕ್ಕೆ ನೀವು ಉತ್ತರ ಕೊಡಬೇಕಾಗಿದ್ದವ್ರು, ನೀವು ಆಡಳಿತ ಮಾಡ್ತಾ ಇರೋರು. ಅದನ್ನು ಬಿಟ್ಟು ಈ ಥರ ದ್ವೇಷದ ರಾಜಕಾರಣ, ಹಳೆಯದೆಲ್ಲ ಹುಡ್ಕೋದು, ಇದರಿಂದ ಏನು ನಿಮಗೇನು ಒಳ್ಳೆಯದಾಗಲ್ಲ. ಮುಂದೆ ಇದಕ್ಕೆ ನೀವು ಹುಡುಕಿದ್ರೆ ಹಳೆಯದು. ಇನ್ನೂ ಕಾಂಗ್ರೆಸ್ ಈ ರಾಜ್ಯವನ್ನು 50 ವರ್ಷ ಆಡಿದೆ, ಅಲ್ಲಿಂದ ಹುಡುಕ್ಬೇಕಾಗತ್ತೆ ಅವಾಗ ಏನೇನು ಆಗಿದೆ ಅಂತೇಳಿ. ಅದರಿಂದ ದ್ವೇಷದ ರಾಜಕಾರಣ ಒಳ್ಳೆಯದಲ್ಲ ಅನ್ನೋ ಸಲಹೆಯನ್ನು ಕೊಡ್ತಾ ಇದ್ದೀನಿ ಅಷ್ಟೇ. ಸಿಎಂ ಅವರು ಪದೇ ಪದೇ ಹೇಳ್ತಾರೆ ಸರ್, ನಾವು ಯಾವುದೇ ಕಾರಣ ದ್ವೇಷದ ರಾಜಕಾರಣ ಮಾಡೋದಿಲ್ಲ. ಇದೆಲ್ಲ ಏನಿದು? 2009 ಕೇಸ್ ಅಲ್ಲಪ್ಪ. ಅದಾದಮೇಲೆ ಯಡಿಯೂರಪ್ಪನವ್ರ ಸರ್ಕಾರ ಆದಮೇಲೆ ಎಷ್ಟು ಸರ್ಕಾರಗಳು ಬಂದೋಯ್ತು. ಕುಮಾರಸ್ವಾಮಿ ಸರ್ಕಾರ ಬಂತು, ಸಿದ್ದರಾಮಯ್ಯನವ್ರ ಸರ್ಕಾರ ಬಂತು, ಅದಾದಮೇಲೆ ಬೊಮ್ಮಾಯಿಯವ್ರ ಸರ್ಕಾರ ಬಂತು. ಇಷ್ಟು ಸರ್ಕಾರಗಳು ಕಾಯ್ಬೇಕಾಯ್ತಾ ಇವರು?
ಇದರಿಂದ ಇದು ದ್ವೇಷದ ರಾಜಕಾರಣ ಅಲ್ಲದೆ ಇನ್ನೇನು ಅಲ್ಲ. ಸುಮ್ಮನೆ ಬಾಯಲ್ಲಿ ಹೇಳ್ತಾರೆ ಅಷ್ಟೇ, ಮಾಡೋದೆಲ್ಲ ದ್ವೇಷದ ರಾಜಕಾರಣ. ಮುನಿರತ್ನ ಅವ್ರ ಪ್ರಕರಣ ಸಂಬಂಧಪಟ್ಟ ಕಾಂಗ್ರೆಸ್ನ ಹಲವಾರು ಅವರ ಹೆಸರಿನ ಜೊತೆಲಿ ನಿಮ್ಮ ಹೆಸರನ್ನು ಕೂಡ ಸೇರಿಸಿ ಹೇಳ್ತಾ ಇದ್ದಾರೆ. ಅಂದ್ರೆ ನಿಮ್ಗೆ ಗೊತ್ತಿಲ್ಲದಂಗೆ ಏನು ನಡೆದಿರಕ್ಕೆ ಸಾಧ್ಯ ಇಲ್ಲ, ಆರ್ ಅಶೋಕ್ ಅವರಿಗೆ ಮತ್ತು ಸಿ ಟಿ ರವಿಗೆ ಅಂತ ನಿಮ್ಮ ಹೆಸರು ತಳಕಾಗ್ತದೆ. ಯಾಕೆ ಈ ಥರ? ಊನಪ್ಪ, ನಮಗೆ ಗೊತ್ತಿಲ್ದಿರ ಏನು ನಡೆದಿರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಕಾಂಗ್ರೆಸ್ ಅವ್ರು ಹೇಳ್ತಾರೆ. ಮುನಿರತ್ನ ಬಂದು ನಮ್ಮ ಪಾರ್ಟಿಗೆ ಎಷ್ಟು ವರ್ಷ ಆಯಿತು? 5 ವರ್ಷ ಆಯ್ತಪ್ಪ. ಅದಕ್ಕೆ ಮುಂಚೆ 20 ವರ್ಷ ಕಾಂಗ್ರೆಸ್ ಪಾರ್ಟಿಯಲ್ಲೇ ಇದ್ರಲ್ಲ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಕಾರ್ಯಕರ್ತನಾಗಿ, ಕಾರ್ಪೊರೇಟರ್ ಆಗಿ, MLA ಆಗಿ, ಆವಾಗ ಮುನಿರತ್ನಮ್ಗೆ ಈ ವಿದ್ಯೆಗಳೆಲ್ಲ ಕಲಿಸ್ಕೊಟ್ಟವ್ರು ಯಾರು? ಕಾಂಗ್ರೆಸ್ ಅವರೇನಾ? ಈಗ ಏಕಾಏಕಿ ನಮ್ಮ ಮೇಲೆ ಆಪಾದನೆ ಮಾಡೋದು ನಾವೇನು ಹೇಳಿದಿರಿ? ಕಾನೂನು ಎಲ್ಲರಿಗೂ ಒಂದೇ. ಉಪ್ಪು ತಿಂದವರು ನೀರು ಕುಡಿಯಲೇಬೇಕು, ಅದು ಜಗಜ್ಜಾಹಿರಾತ. ಈಗ ರಾಯಚೂರಲ್ಲಿ PSI ಒಬ್ಬರು ಸತ್ತರು. ಅವರ ದಲಿತರವರು, ಅವ್ರ ಶ್ರೀಮತಿಯವರು, ಅವ್ರ ತಂದೆ ತಾಯಿ ಅಣ್ಣ ಎಲ್ಲರೂ ಧರಣಿ ಮಾಡಿ ಪೊಲೀಸ್ ಸ್ಟೇಷನ್ ಮುಂದೆ 16 ಗಂಟೆ FIR ಆಯಿತು. ಏನು ಮಾಡಿದ್ದೀರ ಕ್ರಮ? ಅದು ದಲಿತರ ಕೇಸು. ಅದು ಸಾವಿಗೆ ನೀವೇ ಕಾರಣ ಅಂತ ಹೇಳಿದ್ದಾರೆ. ಸಾವಾಗಿದೆ, ಏನು ಕ್ರಮನೇ ಇಲ್ಲಲ್ಲ. ಅದೇ ರೀತಿ ಕೃಷಿ ಇಲಾಖೆಯಲ್ಲಿ ವಿಡಿಯೋ ಮಾಡಿ ಗವರ್ನರ್ಗೆ ಸರ್ಕಾರಕ್ಕೆಲ್ಲ ಕಳಿಸಿದ್ದಾರೆ, ನನ್ನ ಸಾವಿಗೆ ಅಧಿಕಾರಿಗಳು ಮಂತ್ರಿಗಳೇ ಕಾರಣ ಅಂತ. ಏನು ಕ್ರಮ ತೆಗೆದುಕೊಂಡಿದ್ದಾರೆ? ಅಟ್ಲೀಸ್ಟ್ ನೋಟಿಸು ಕೊಟ್ಟಿಲ್ಲಲ್ಲ ಅವ್ರು. ನೀವು ನಾವು ತಪ್ಪು ಮಾಡಿದವ್ರಿಗೆ BJP ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡಲ್ಲ, ಪ್ರಶ್ನೆನೇ ಇಲ್ಲ. ಆದರೆ ನಿಯಮಗಳೇನಿದೆ ಆ ನಿಯಮಗಳ ಪ್ರಕಾರ ಕೊಡಬೇಕಾಗಿತ್ತು ಅಂತ ಹೇಳಿದರು. FSLI ರಿಪೋರ್ಟ್ ಬರೋವರೆಗೂ ನೋಡಿ, ಅದರಲ್ಲಿ ಪ್ರೂವ್ ಆದರೆ ಕೊಡಿ. ನಾವು ನೋಟಿಸ್ ಕೊಟ್ಟಿದ್ರಿ, ಈಗ BJPಯಿಂದನೂ ನೋಟಿಸ್ ಕೊಟ್ಟಿದ್ರಿ, ನಾವು ಕ್ಲಾರಿಫಿಕೇಷನ್ ಕೊಡಿ ಅಂತ. ಅದಾದಮೇಲೆ FSLI ರಿಪೋರ್ಟ್ ಬಂದಮೇಲೆ ನಾವು ಕ್ರಮ ತೆಗೆದುಕೊಳ್ಳೇ 100% ತೆಗೆದುಕೊಳ್ತೀವಿ, ಡೌಟೇ ಇಲ್ಲ. ತರಾತುರಿ ಯಾಕೆ ಮಾಡಿದ್ರಿ ಅನ್ನೋದಷ್ಟೇ. ನಿಮ್ಮ ಕಾಂಗ್ರೆಸ್ ಶಾಸಕರಿದ್ದಾಗ ನೀವು ನಡವಳಿಕೆ ಹೇಗೆ ಮಾಡಿದ್ದೀರ, ಬೇರೆ ಪಾರ್ಟಿಗೆ ನಡವಳಿಕೆ ನಿಮ್ದು ಹೆಂಗಿದೆ ಅನ್ನೋದು ಇದರಿಂದ ಸ್ಪಷ್ಟವಾಗಿ ಅರ್ಥ ಆಗ್ತಾಯಿದೆ. ಕೆಲವೊಂದು ಮಹಿಳೆಯರು ಕೊಟ್ಟಿರ್ತಕ್ಕಂಥ ದೂರುಗಳು ಮತ್ತು ಕೆಲವೊಂದು ಆಘಾತಕಾರಿಯಾಗಿರ್ತಕ್ಕಂಥ ವಿಚಾರಗಳು ಹೊರಗಡೆ ಬರ್ತಾ ಇದೆ. ಸಂಬಂಧಪಟ್ಟ ನೋಡಿ, ಸರ್ಕಾರ ಕಾಂಗ್ರೆಸ್ ಅವ್ರ ಸರ್ಕಾರ ಇದೆ, ಅವ್ರಿಗೆ ತನಿಖೆ ಮಾಡೋ ಅಂಥದ್ದಕ್ಕೆ ಅವ್ರದ್ದೇ ಸರ್ಕಾರ ಇರೋದ್ರಿಂದ ಯಾವ ರೀತಿ ತನಿಖೆ ಬೇಕಾದರೂ ಮಾಡಲಿ. ತಪ್ಪು ಮಾಡೋರಿಗೆ ಶಿಕ್ಷೆ ಆಗಲೇಬೇಕು, ಇದು BJPಯ ಪಾಲಿಸಿ. ಇದನ್ನು ಮರೆಮಾಚುವಂಥ ಕೆಲಸವನ್ನು ಯಾವತ್ತೂ ಕೂಡ BJP ಮಾಡೋದೇ ಇಲ್ಲ. ಇವ್ರು ಹೇಳೋಕ್ಕೆ ಮುಂಚೆನೇ ನಾವು ನೋಟಿಸ್ ಕೊಟ್ಟಿದ್ದೀವಿ ಅವ್ರಿಗೆ. ಈಗ ಒಂದು ರೀತಿ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ದೇಶದ ರಾಜಕಾರಣ ಮಾಡ್ತಾವ್ರು. ನನ್ನ ಮೇಲೆ ಕೇಸ್ ಹಾಕಿದ್ದಾರೆ, ಶೋಭಾ ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ, ಯತ್ನಾಳ್ ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ. ಏನು ಕಾರಣ? ಮಂಡ್ಯದ ನಾಗಮಂಗಲದಲ್ಲಿ ನಾನು ಅಲ್ಲಿ ಹೋದಾಗ ನಾನೊಂದು ಟ್ವೀಟ್ ಮಾಡಿದ್ದೆ. ಬೇರೆ ಫೋಟೋ ಹಾಕಿ ನೀವು ಟ್ವೀಟ್ ಮಾಡಿದ್ದೆ. ಯಾವ ಫೋಟೋ ಯಾವುದಾನ ಇದ್ಕೊಂಡ್ಲಿ, ನನ್ನ ಹೇಳಿಕೆ ಏನಿತ್ತು, ನಾವು ಹೋದಾಗ ಅಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ದಾರೆ. ನನಗಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಅಲ್ಲಿ ಹೋದಾಗ ಪಬ್ಲಿಕ್ಕು ನನಗೆ ಮಾಹಿತಿ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ತನಿಖೆ ಮಾಡಿ ಅಂತ ಕ್ವಶನ್ ಮಾರ್ಕು ಹಾಕಿದ್ದೀನಿ. ಅದಕ್ಕೆ ಒಬ್ಬ ವಿರೋಧ ಪಕ್ಷ ನಾಯಕನಾಗಿ ತನಿಖೆ ಮಾಡಿ ಅಂತ ಸರ್ಕಾರಕ್ಕೆ ಹೇಳುವಂಥ ಡೆಮೋಕ್ರಸಿ ಇಲ್ವಾ ನಮ್ಮ ಹತ್ರ? ನಾನು ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ದೆ. ನಾನು ಮಾಹಿತಿ ಬಂದಿದೆ, ತನಿಖೆ ಮಾಡಿ ಅಂದೆ. ತಪ್ಪೇನು ಅದರಲ್ಲಿ? ಯಾವ್ದು ಕೋಮು ಪ್ರಚೋದನೆ ಇದೆ ಅದರಲ್ಲಿ?